ಕೇರಳದಲ್ಲಿ ಇತ್ತೀಚೆಗೆ ಮಹಿಳೆಯೊಬ್ಬರು ಗಂಡಸು ನನ್ನ ಎದೆ ಟಚ್ ಮಾಡ್ತಾರೆ ಅಂತ ಹೇಳಿ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡು ಅದನ್ನು ಸೋಷಿಯಲ್ ಪ್ಲಾಟ್ಫಾರ್ಮಲ್ಲಿ ಹಾಕ್ತಾರೆ. ನಂತರ ಆ ವ್ಯಕ್ತಿ ಸುಸೈಡನ್ನು ಮಾಡ್ಕೋತಾರೆ. ಇದು ಒಂದು ಪಾರ್ಟ್. ಇನ್ನು ಚಪಲ ಚೆನ್ನಿಗರಾಯರು ಬಸ್ಗಳಲ್ಲಿ ಟ್ರೈನ್ಗಳಲ್ಲಿ ಹೋಗಬೇಕಾದ್ರೆ ಫಸ್ಟು ಈ ಚಪಲ ಚೆನ್ನಿಗರಾಯರು ಬಸ್ಸಿಗೆ ಟ್ರೈನಿಗೆ ಹತ್ತಾರೆ. ಹತ್ತಿದ ತಕ್ಷಣ ಎಲ್ಲಿ ಡಬಲ್ ಸೀಟ್ ಖಾಲಿರುತ್ತೆ ಅಲ್ಲಿ ಹೋಗಿ ಕೂತ್ಕೊಂಡು ಪಕ್ಕದ ಸೀಟಲ್ಲಿ ಅವ್ರದ್ದೇ ಒಂದು ಬ್ಯಾಗನ್ನು ಇಟ್ಕೊಂಡು ಹುಡುಗಿಗೆ ಅಥವಾ ಆಂಟಿಗಳಿಗೆ ಸೀಟ್ ಮಾಡ್ಕೊಳ್ಳಿಕ್ಕೆ ಕಾಯ್ತಾ ಇರ್ತಾರೆ. ಯಾರಾದರೂ ಹುಡುಗರು ಬರಲಿ, ವಯಸ್ಸಾದವ್ರು ಬರಲಿ ಅಥವಾ ವಯಸ್ಸಾಗಿದ್ದ ಅಜ್ಜಿಗಳು ಬರಲಿ, ಆ ಸೀಟನ್ನು ಬಿಟ್ಕೊಡೋದೇ ಇಲ್ಲ. ಬರ್ತಾರೆ 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 ಅಂತ ಹೇಳುತ್ತೆ. ಬಸ್ಸು ಹೊರಟ್ರು ಕೂಡ ಅದನ್ನ ಸೀಟನ್ನು ಖಾಲಿ ಮಾಡ್ಕೊಡಲ್ಲ. ಕೇಳಿದ್ರೆ ಬಾತ್ರೂಮ್ಗೆ ಹೋಗಿದ್ದಾರೆ ಟ್ರೈನ್ಗಳಲ್ಲಿ ಅಥವಾ ಬಸ್ನಲ್ಲಿ ಬರ್ತಾರೆ ಬರಲಿಲ್ಲ, ಹೀಗೆ ಕಥೆಗಳನ್ನ ಹೇಳ್ತಾ ಇರ್ತಾರೆ. ಅವ್ರಿಗೊಂದು ಚಟ ಇರುತ್ತೆ. ಏನು ಅಂತ ಹೇಳಿದ್ರೆ, ತಾವು ಹೋಗೋ ಬಸ್ಗಳಲ್ಲಿ ಟ್ರೈನ್ಗಳಲ್ಲಿ ನಾವು ಹುಡುಗಿ ಪಕ್ಕ ಕೂತ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು ಪಟಾಯಿಸ್ಕೊಂಡು ಇನ್ಸ್ಟಾ ಐಡಿ ಶೇರ್ ಮಾಡ್ಕೊಂಡು ನಂಬರ್ ತಗೊಂಡು ಅವ್ರ ಥರ ಮಾತಾಡಬೇಕು ಅಂದ್ಕೊಂಡು. ಇನ್ನು ಕೆಲವರಿಗೆ ಬಸ್ಸಲ್ಲಿ ಕೂತ್ಕೊಂಡು ಉಜ್ಕೊಂಡು ಹೋಗ್ಬೇಕು ಅಂತೇಳಿ. ನನಗಿದು ಅಸಹ್ಯ ಅನಿಸುತ್ತೆ. ನಾನು ಸುಮಾರು ಸರಿ ಬೇರೆ ಬೇರೆ ಊರುಗಳಿಗೆ ಲಾಂಗ್ ಜರ್ನಿ ಹೋದಾಗ ನಾನೇ ಹೋಗಿ ಕೇಳಿದ್ದೀನಿ, ಬಿಟ್ಕೊಡ್ರಿ ಆ ಸೀಟು ಖಾಲಿ ಇದೆಯಲ್ಲ ಅಂತೇಳಿ. ಇಲ್ಲ, ಬರ್ತಾರೆ. ನನಗಿಂತ ಲೇಟಾಗಿ ಬಂದ ಹುಡುಗಿರುಗಳಿಗೆ ಮಹಿಳೆಯರುಗಳಿಗೆ ಆ ಸೀಟನ್ನು ಬಿಟ್ಕೊಂಡು ಅವರು ಮಜಾ ತಗೊಂಡು ಬರ್ತಾ ಇರ್ತಾರೆ. ನಾನು ಮಹಿಳೆಯರಿಗೆ ಸೀಟ್ ಬಿಟ್ಕೊಡ್ಬಾರ್ದು ಅಂತೇನು ಹೇಳ್ತಾ ಇಲ್ಲ. ಅವ್ರಿಗೆ ನಿಲ್ಲಕ್ಕಾಗಲ್ಲ, ಶಕ್ತಿ ಇರಲ್ಲ. ಒಳ್ಳೆ ಉದ್ದೇಶದಿಂದ ಬಿಟ್ಕೊಟ್ರೆ ನನಗೂ ಕೂಡ ಗೌರವ ಇದೆ. ಆದರೆ ಈ ಚಪಲ ಚೆನ್ನಿಗರಾಯರು ಸುಮ್ಮನೆ ನಿದ್ದೆ ಮಾಡ್ದಂಗೆ ಆಕ್ಟಿಂಗ್ ಮಾಡಿಕೊಂಡು ಕಾಲನ್ನು ನೀಡ್ಕೊಂಡು ತಮ್ಮ ಒಂದು ಬ್ಯಾಗನ್ನು ಪಕ್ಕ ಹಿಡ್ಕೊಂಡು ಟ್ರೈನ್ಗಳಲ್ಲಿ ಬಸ್ಸಲ್ಲಿ ಹೋಗ್ತಾ ಇರ್ತಾರೆ. ಅನಂತರ ಅವರು ಇನ್ಸ್ಟಾ ಐಡಿ FB ಐಡಿ ಫೋನ್ ನಂಬರ್ ತಗೊಂಡು ಚಾಟ್ ಮಾಡೋದು. ಅವತ್ತು ಬಸ್ಸಲ್ಲಿ ಜರ್ನಿ ಮಾಡಿದ್ವಲ್ಲ, ಹೆಂಗಿದಾರ ಏನು ಮಾಡ್ತೀರಾ ಅಂತೇಳಿ. ಇವ್ರಿಗೆ ಇದೇ ಕೆಲಸ. ಇನ್ನು ಟ್ರೈನ್ಗಳಾದರೆ ಎದುರು ಬುದ್ರು ಸೀಟನ್ನ ಕೂತ್ಕೊಂಡು ಹಿಂಗೆ ಅಂತಾರೆ, ಏನೋ ನಿದ್ದೆ ಮಾಡ್ದ ಹಿಂಗೆ ಹಂಗಲ್ಲ ನೋಡೋದು. ಇದು ಯಾವ ಥರ ಜನ್ಮಪ್ಪ. ನಾನಂತೂ ಇದುವರೆಗೂ ಊರಿಗೆ ಹೋಗ್ಬೇಕಾದ್ರೆ ಒಬ್ಬ ಹುಡುಗಿ ಪಕ್ಕ ಆಗಲಿ ಅಥವಾ ಮಹಿಳೆಯರ ಪಕ್ಕ ಆಗಲಿ ಕೂತ್ಕೊಂಡು ಹೋಗೇ ಇಲ್ಲ. ನನ್ನ ಪಕ್ಕಗೂ ಕೂಡ ಯಾರು ಕೂರಕ್ಕೆ ಇದುವರೆಗೂ ಕೂಡ ಬಂದಿಲ್ಲ. ನಾವು ಈ ಥರ ಕೆಲವ್ರಿಗೂ ಮಹಿಳೆಯರಿಗೆ ಒಂದು ಅಸಹ್ಯ ಅನಿಸುತ್ತೆ. ಈ ಥರ ನಾವು ಬೇರೆ ಒಂದು ಗಂಡಸತೆ ಕೂತ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳಿ. ಇನ್ನು ಕೆಲವರು ಹುಡುಗರಲ್ಲ ಬಿಡು, ಕೂತ್ಕೊಂಡು ಏನಾಗುತ್ತೆ ಕೂತ್ಕೊಂಡ್ರೆ ಬರೀ ಇದು ಮಾಂಸ ಮೂಳೆ ಅಂದ್ಕೊಂಡು ಕೆಲವರು ಹೋಗ್ತಿರ್ತಾರೆ. ಆದರೆ ಕೆಲವು ಮಹಿಳೆಯರಿಗೆ ಅಭಿಮಾನ ಇರುತ್ತೆ, ತಮ್ಮ ದೇಹದ ಬಗ್ಗೆ ಒಂದು ಗೌರವ ಇರುತ್ತೆ. ಈಗ ಅಕ್ಕ ಮಹಾದೇವಿ ಥರ ನಮ್ಮ ದೇಹ ಏನಿದ್ರು ಕೂಡ ಶಿವನ ಜೊತೆಗೆ ನಾವು ಮದುವೆ ಆಗಬೇಕು, ನಮ್ದೇನಿದ್ರು ಕೂಡ ಶಿವನಿಗೆ ಸಮರ್ಪಣೆ ಅಂತ ಹೇಳಿ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ನಾವು ನಮಗೆ ಇಷ್ಟ ಆದವ್ರನ್ನ ಜೊತೆ ನಾವು ಮುಟ್ಟಿಸ್ಕೋಬೇಕು ಅಂತೇಳಿ, ಕಣ್ಣವ್ರ ಜೊತೆ ಮುಟ್ಟಿಸ್ಕೋಬೇಕು ಅಂತಲ್ಲ. ಈ ಚಪಲ ಚೆನ್ನಿಗರಾಯರ್ದು ಈ ಚಾಳಿನೇ ಇದು. ಏನು, ಯಾರೋ ಹೆಂಗಸರು ಇರ್ತಾರೆ, ಯಾವುದೋ ಹುಡುಗಿರು ಇರ್ತಾರೆ, ಕೂತ್ಕೊಂಡು ಮಜಾ ತಗೊಂಡು ಹೋಗೋದು ಟ್ರೈನ್ಗಳಲ್ಲಿ. ನನಗಂತೂ ಇದು ಅಸಹ್ಯಪ್ಪ. ನಾನು ಸುಮಾರು ಸರಿ ಅಬ್ಸರ್ವ್ ಮಾಡಿದ್ದೀನಿ ಈ ಥರ ಚಪಲ ಚೆನ್ನಿಗರಾಯರ ಬಗ್ಗೆ. ಈ ಥರ ಚಪಲ ಚೆನ್ನಿಗರಾಯರು ನಮಗಿನ ಕಂಡು ಬಂದರೆ ನೆಕ್ಸ್ಟ್ ನಾನು ಚಪ್ಪಲಿ ಸೇವನೆ ಮಾಡೋದು. ಯಾಕೆಂದರೆ ಲಾಂಗ್ ನಾವು ಜರ್ನಿ ಮಾಡ್ತಾ ಇರ್ತೀವಿ. ಇಲ್ಲಿಂದ ಒಂದು 250 ಕಿಲೋಮೀಟ್ರ್ 300 ಕಿಲೋಮೀಟ್ರು ಏನೋ ಕೂತ್ಕೊಂಡ್ರೆ ನಮಗೂ ಸ್ವಲ್ಪ ನೆಕ್ಸ್ಟ್ ಡೇ ನಮಗೆ ಪ್ರೋಗ್ರಾಮಿಗೆ ಅಥವಾ ಫಂಕ್ಷನಿಗೆ ಹೋಗೋಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ. ಲೇಟಾಗಿ ಬಂದವರಿಗೆ ಅವರು ಸೀಟು ಬಿಟ್ಕೊಟ್ಬಿಟ್ಟು ಫಸ್ಟ್ ಹತ್ತವರಿಗೆ ಸೀಟ್ ಬಿಟ್ಕೊಳ್ಳಿ ಅಂತ ಹೇಳಿದ್ರೆ ಯಾವುದೇ ನ್ಯಾಯ ಸ್ವಾಮಿ? ಚಪಲ ಚೆನ್ನಿಗರಾಯರೇ, ನಿಮಗೆ ಅಥವಾ ನಿಮ್ಮನೆ ಹೆಣ್ಮಕ್ಳು ಅಥವಾ ನಿಮ್ಮ ಹೆಂಡತಿಗಳು ನಮ್ಮ ಪಕ್ಕ ಕೂತ್ಕೊಂಡ್ರೆ ನಾವು ಹಿಂಗೆ ಮಾಡಿದ್ರೆ ನಿಮಗೆ ಸರಿ ಕಾಣಿಸತ್ತಾ? ಈ ಥರ ಎಲ್ಲ ಬೇಡ.